ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ತಿಂಗಳು ಅಕ್ಟೋಬರ್ 27ನೇ ತಾರೀಕು ಇರುವಂಥ VA ಫೈನಲ್ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಈ ಎಕ್ಸಾಮ್ಗೆ ಇರೋದೇ 20ರಿಂದ 25 ದಿನಗಳಷ್ಟೇ ಬಾಕಿ ಇರೋದು. ಸೊ ಹಾಗಾಗಿ ಇರೋ ಅಷ್ಟು ದಿನಗಳಲ್ಲೇ ನಾವು ಯಾವ ರೀತಿ ಈಸಿಯಾಗಿ ಎಲ್ಲನೂ ಕಲ್ತ್ಕೊಂಡು ಎಕ್ಸಾಮ್ನ ಫೇಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಈ VA ಫೈನಲ್ ಎಕ್ಸಾಮ್ನಲ್ಲಿ 2 ರೀತಿ ಪೇಪರ್ ಇರುತ್ತೆ. ಮೊದಲನೇ ಪೇಪರಲ್ಲಿ 100 ಮಾರ್ಕ್ಸ್ಗಿರುತ್ತೆ, ಅದು 2 ಅವರ್ ಟೈಮ್ ಇರುತ್ತೆ. ಕಂಪ್ಲೀಟಾಗಿ ಜನರಲ್ ನಾಲೆಡ್ಜ್ ಇರುತ್ತೆ. 100 ಕ್ವಶನ್ಗೂ ಜನರಲ್ ನಾಲೆಡ್ಜ್ ಕ್ವಶನ್ಸೇ ಇರುತ್ತೆ. ಎರಡನೇ ಪೇಪರ್ ಬಂದು ಸಹ 100 ಮಾರ್ಕ್ಸ್ಗಿರುತ್ತೆ. ಇದರಲ್ಲಿ ಇಂಗ್ಲೀಷ್ಗೆ 35 ಮಾರ್ಕ್ಸು, ಕನ್ನಡಕ್ಕೆ 35 ಮಾರ್ಕ್ಸು, ಕಂಪ್ಯೂಟರ್ ಮೇಲೆ 30 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸು ಮತ್ತು 2 ಪೇಪರ್ ಸೇರಿ 200 ಮಾರ್ಕ್ಸ್ಗೆ ಈ ಎಕ್ಸಾಮ್ ಇರುತ್ತೆ. ಇದೆಲ್ಲವೂ ಸಹ ಟಿಕ್ಕಿಂಗ್ ರೀತಿಯೇ ಇರುತ್ತೆ. ಸೇಮ್ ಇವಾಗ ಕಡ್ಡಾಯ ಕನ್ನಡ ಎಕ್ಸಾಮ್ ನಡೀತಲ್ಲ, ಅದೇ ಥರ ಒಂದು ಕ್ವಶನ್ ಇರುತ್ತೆ, 4 ಆಪ್ಷನ್ ಇರುತ್ತೆ, ನಾವು ಅದನ್ನು ಒಂದಕ್ಕೆ ಶೇಡ್ ಮಾಡಬೇಕಾಗಿರುತ್ತೆ. ಈ ರೀತಿ ಎಕ್ಸಾಮ್ ಇರುತ್ತೆ. ಮತ್ತು ಈ ವಿಡಿಯೋದಲ್ಲಿ ನೀವು ಏನೇನು ಓದ್ಕೋಬೇಕು ಮತ್ತು ಯಾವ್ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅಂತ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಇವಾಗ ಮೊದಲನೇ ಪೇಪರಲ್ಲಿ ಏನೇನಿರುತ್ತೆ ಮತ್ತು ನಾವು ಏನೇನೆಲ್ಲ ರೆಫರ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಷ್ಟನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನು ತುಂಬ ಸಿಂಪಲ್ಲಾಗಿ ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋದಾದರೆ ಇಲ್ಲಿ ನಾವು ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಮತ್ತು ಪ್ರಶಸ್ತಿಗಳು, ಗೌರವಗಳು ಅಂದರೆ ಇವಾಗ ಸ್ಪೋರ್ಟ್ಸಲ್ಲಿ ಯಾರು ವಿನ್ ಆಗಿರ್ತಾರೆ ಮತ್ತು ಯಾರ್ಯಾರಿಗೆ ಗೌರವ ಸಲ್ಲಿಸಿರ್ತಾರೆ ಇದನ್ನ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಇದ್ರ ಬಗ್ಗೆ ಕ್ವಶನ್ಸ್ ಬಂದೇ ಬರುತ್ತೆ. ಹಾಗೆ ರಾಜಕೀಯದ ಬಗ್ಗೆ ಅಂತೂ ತಿಳ್ಕೊಂಡಿರಲೇಬೇಕಾಗುತ್ತೆ. ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು 6ರಿಂದ 10ನೇ ಕ್ಲಾಸ್ಗೆ ಇರುವಂಥ ಬುಕ್ಗಳನ್ನ ಓದಬೇಕಾಗತ್ತೆ. ವಿಜ್ಞಾನಕ್ಕೆ ಸಂಬಂಧಪಟ್ಟ ಬುಕ್ನ ಓದಬೇಕಾಗತ್ತೆ. ಹಾಗೆ ಸ್ಪೋರ್ಟ್ಸ್ ಪ್ರಶಸ್ತಿಗಳು ಮತ್ತು ಗೌರವಗಳು, ರಾಜಕೀಯ ಕಂಪ್ಲೀಟಾಗಿ ಈ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು ಈಗ 1 ವರ್ಷ 1ರಿಂದ 1.5 ವರ್ಷ ತನಕ ನಡೆದಿರುವಂಥ ಎಲ್ಲ ಕರೆಂಟ್ ಅಫೇರ್ಸ್ನು ನೀವು ತಿಳ್ಕೊಬೇಕಾಗತ್ತೆ. ಇದಕ್ಕೆ ನೀವು ನ್ಯೂಸ್ ಪೇಪರ್ಗಳನ್ನ ರೆಫರ್ ಮಾಡ್ಬೋದು. ಪ್ರಜಾವಾಣಿ, ದ ಹಿಂದೂ ಇದರಲ್ಲೆಲ್ಲ ಬೆಸ್ಟ್ ಅಂತ ಹೇಳ್ಬೋದು. ಈ ಮ್ಯಾಗ್ಝಿನ್ಸ್ನ ನೀವು ಓದಿದ್ರೆ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೆಕೆಂಡ್ ಟಾಪಿಕ್ ನೋಡೋದಾದರೆ ಇಲ್ಲಿ ದೈನಂದಿನ ಗ್ರಹಿಕೆ ವಿಷಯಗಳು ಅಂತ ಕೇಳಿರ್ತಾರೆ. ಇದರಲ್ಲಿ ರೇಖಾಚಿತ್ರಗಳು, ಶಬ್ದಕೋಶ, ಪ್ರಮುಖ ಮಾಹಿತಿಯನ್ನು ಹೊರತೆಗೆಯೋದು ಮತ್ತು ಪಜಲ್ ರೀತಿ ಇರೋದು, ಈ ಥರದ್ದು ಕೇಳ್ತಾರೆ. ರೇಖಾಚಿತ್ರ ಅಂದರೆ ಲೈನು ಮತ್ತು ಒಂದು ಬಾಕ್ಸ್ ಇರುತ್ತೆ, ಅದರಲ್ಲಿ ಒಂದೊಂದು ಲೆಸ್ ಮಾಡಿರ್ತಾರೆ. ಈ ರೀತಿ ಶಬ್ದಕೋಶ ಅಂದರೆ ಒಂದು 4 ಆಪ್ಷನ್ ಕೊಟ್ಟಿರ್ತಾರೆ, ಒಂದು ಯಾವುದು ರೈಟ್ ಆನ್ಸರ್ ಆಗಿರುತ್ತೆ, ನೀವು ಅದನ್ನು ಶೇಡ್ ಮಾಡಬೇಕು ಆ ರೀತಿ. ಮತ್ತು ಪ್ರಮುಖ ಮಾಹಿತಿಯನ್ನು ಹೊರತೆಗೆಯುವುದು ಅಂದರೆ 4 ಬಾಕ್ಸ್ ಒಳಗಡೆ 3 ಬಾಕ್ಸ್ ಬಿಟ್ಟು ಇನ್ನೊಂದು ಬಾಕ್ಸ್ನ ಹೊರಗಡೆ ತೆಗೆದಿರ್ತಾರೆ, ನಾವು ಅದನ್ನು ಜೋಡಿಸ್ಬೇಕಾಗಿರುತ್ತೆ. ಈ ರೀತಿ ಇದ್ರ ಬಗ್ಗೆ ಕೇಳ್ತಾರೆ. ನೀವು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು 5ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ ಮ್ಯಾಥ್ಸ್ ಬುಕ್ಗಳಲ್ಲಿ ಇರುತ್ತಲ್ಲ, ಈ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿದ್ರೆ ಇದನ್ನೆಲ್ಲ ಈಸಿಯಾಗಿ ತಿಳ್ಕೊಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಭಾರತ ಸಂವಿಧಾನ. ಇದರಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ನ್ಯಾಯಾಂಗ ಮತ್ತು ಶಾಸಕಾಂಗ, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು, ತಿದ್ದುಪಡಿ ಕಾರ್ಯವಿಧಾನಗಳು, ಸಂವಿಧಾನಿಕ ಅಧಿಕಾರಗಳು, ಇದ್ರ ಬಗ್ಗೆ ಎಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಇದಕ್ಕೆ ಬೆಸ್ಟ್ ಬುಕ್ಸ್ ರೆಫರ್ ಮಾಡಬೇಕು ಅಂದರೆ ಗಂಗಾಧರ್ PS ಅವರ ಭಾರತ ಸಂವಿಧಾನ ಬುಕ್ನ ನೀವು ರೆಫರ್ ಮಾಡ್ಬೋದು. ಭಾರತ ಸಂವಿಧಾನ ಇವ್ರದ್ದು ಬೇರೆ ಬುಕ್ಸ್ನ ರೆಫರ್ ಮಾಡಬೇಡಿ. ಭಾರತ ಸಂವಿಧಾನದ PSI ಮತ್ತು PCಗೆ ಅಂತ ಇರುತ್ತಲ್ಲ ಬುಕ್ಕು, ಅದನ್ನ ರೆಫರ್ ಮಾಡಿದ್ರೆ ನಿಮಗೆ ಈ ಎಕ್ಸಾಮ್ಗೆ ಈಸಿ ಆಗುತ್ತೆ. ಹಾಗೆ ನೀವು ಭಾರತ ಸಂವಿಧಾನ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಂತ ಅಂದರೆ 5ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ ತನಕ ಇರೋ ಸಮಾಜ ಬುಕ್ನ ನೀವು ಓದ್ಕೊಂಡ್ರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೋದು. ಟಾಪಿಕ್ ನೋಡೋದಾದರೆ ಭಾರತದ ಇತಿಹಾಸ. ಇದರಲ್ಲಿ ಭಾರತದ ಪ್ರಾಚೀನ ಇತಿಹಾಸ, ಭಾರತದ ಆಧುನಿಕ ಇತಿಹಾಸ, ಭಾರತದ ಮಧ್ಯಕಾಲೀನ ಇತಿಹಾಸ, ಭಾರತದ ಸ್ವಾತಂತ್ರ್ಯದಲ್ಲಿ ಕರ್ನಾಟಕದ ಪಾತ್ರ, ಕರ್ನಾಟಕದ ಐತಿಹಾಸಿಕ ತಾಣಗಳು, ಕರ್ನಾಟಕದ ವಿಶಿಷ್ಟತೆಗಳು, ಈ ರೀತಿಯ ವಿಷಯಗಳನ್ನ ನೀವು ತಿಳ್ಕೊಬೇಕಾಗುತ್ತೆ. ನೀವು ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಕೆ ಸದಾಶಿವ ಅವ್ರದ್ದು ಭಾರತದ ಇತಿಹಾಸ ಬುಕ್ನ ರೆಫರ್ ಮಾಡಿ, ಅಥವಾ KN ಅಶ್ವತ್ಥಪ್ಪ ಅವರ ಬುಕ್ ರೆಫರ್ ಮಾಡಿದ್ರು ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಮಂಜುನಾಥ್ ಅವರ ಸ್ಪರ್ಧಾ ಇತಿಹಾಸ, ಇದರಲ್ಲಿ ಇನ್ನೂ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿರ್ತಾರೆ. ಇದಕ್ಕೆ ಭಾರತದ ಇತಿಹಾಸದ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿರ್ತಾರೆ. ಇದೆಲ್ಲನೂ ಬಿಟ್ಟು ಇದಕ್ಕೂ ಸಹ 6ರಿಂದ 10ನೇ ಕ್ಲಾಸ್ ತನಕ ಇರುವಂಥ ಸಮಾಜ ಬುಕ್ನ ರೆಫರ್ ಮಾಡಿದ್ರೆ, ಸಮಾಜ ಮತ್ತು ವಿಜ್ಞಾನ ಬುಕ್ನ ರೆಫರ್ ಮಾಡಿದ್ರೆ ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಭಾರತ ಮತ್ತು ಕರ್ನಾಟಕದ ಭೂಗೋಳ ವಿಷಯ. ಇದರಲ್ಲಿ ನೀವು ಭಾರತದ ಭೌತಿಕ ಭೂಗೋಳ,
ಪ್ರಮುಖ ನದಿಗಳು ಮತ್ತು ಪರ್ವತ ಶ್ರೇಣಿಗಳು, ಹವಾಮಾನ, ಸಸ್ಯವರ್ಗ, ಕರ್ನಾಟಕದ ಜಿಲ್ಲೆಗಳು, ಕರ್ನಾಟಕದ ಎಲ್ಲ ಜಿಲ್ಲೆಗಳ ಬಗ್ಗೆನೂ ತಿಳ್ಕೊಬೇಕಾಗುತ್ತೆ, ನೈಸರ್ಗಿಕ ಸಂಪನ್ಮೂಲಗಳು, ಭೌಗೋಳಿಕ ಲಕ್ಷಣಗಳು. ಈ ವಿಷಯಗಳ ಬಗ್ಗೆ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಬೇಕಾಗುತ್ತೆ. ಇದೆಲ್ಲ ವಿಷಯಗಳ ಬಗ್ಗೆ ನೀವು ಓದ್ಕೊಳ್ಳಿ. ಹಾಗೆ ಇದನ್ನೆಲ್ಲ ಎಲ್ಲಿ ರೆಫರ್ ಮಾಡೋದು ಅಂತ ಕೇಳೋದಾದರೆ 8th, 9th, 10th ಬುಕ್ಸಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಇದ್ರ ಬಗ್ಗೆ ನೀವು ನೋಡಿಕೊಂಡ್ರೆ ಸಾಕು. ಆಲ್ಮೋಸ್ಟ್ ಈ ಭಾರತ ಮತ್ತು ಕರ್ನಾಟಕದ ಭೂಗೋಳ ವಿಷಯದ ಬಗ್ಗೆ ಕಂಪ್ಲೀಟಾಗಿ ಟಾಪಿಕ್ ಸಿಗುತ್ತೆ, ಅಲ್ಲಿ ವಿಷಯ ತಿಳ್ಕೊಬೋದು. ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ಓದ್ಕೊಂಡ್ರೆ ಈ VA ಎಕ್ಸಾಮ್ಗೆ ಈಸಿ ಆಗುತ್ತೆ. ಟಾಪಿಕ್ ನೋಡೋದಾದರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಅಂತ ಇರುತ್ತೆ. ಇದರಲ್ಲಿ ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ರಚನೆ ಬಗ್ಗೆ ತಿಳ್ಕೋಬೇಕು, ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಆಡಳಿತ ವಿಭಾಗಗಳು, ಕೆಲವು ಪ್ರದೇಶಗಳ ವಿಶೇಷ ನಿಬಂಧನೆಗಳು ಮತ್ತು ಪಂಚಾಯತ್ ಮತ್ತು ಪುರಸಭೆಗಳು, ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಹಾಗೆ ಇದನ್ನೆಲ್ಲ ಯಾವುದ್ರಲ್ಲಿ ರೆಫರ್ ಮಾಡಬೇಕು ಅಂದರೆ ಯಶ್ ಸಾನಪುಲಿ ಅವರ ಬುಕ್ನ ನೀವು ರೆಫರ್ ಮಾಡಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಬೋದು ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದು ಪಂಚಾಯತ್ ಮತ್ತು ಪುರಸಭೆಗಳು. ನೀವು ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡಿ. ಈ ಪುರಸಭೆ ಬಗ್ಗೆ ಮತ್ತು ಪಂಚಾಯತ್ ಬಗ್ಗೆ ಹೆಚ್ಚು ವಿಷಯಗಳನ್ನ ಕಲೆಕ್ಟ್ ಮಾಡಿ. ಈ VA ಎಕ್ಸಾಮಲ್ಲಿ ಪಂಚಾಯತ್ ಮತ್ತು ಪುರಸಭೆ ಬಗ್ಗೆ ಜಾಸ್ತಿ ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಕೊಡಿ. ಇಷ್ಟು ಟಾಪಿಕಲ್ಲಿ ಇದಕ್ಕೆ ಮೇನ್ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಗಳು. ಇದು ಅಷ್ಟೇ ತುಂಬ ಇಂಪಾರ್ಟೆಂಟು. ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಘಗಳು, ಇದಕ್ಕೆ ನೀವು ಜಾಸ್ತಿ ಒತ್ತನ್ನು ಕೊಡಿ. ಇದ್ರ ಬಗ್ಗೆ ನೀವು ಜಾಸ್ತಿ ತಿಳ್ಕೊಳ್ಳಿ. ಈ ಪೇಪರ್ 1ನಲ್ಲಿ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡೋದಾದರೆ ನಾವು ಆರ್ಥಿಕ ಅಭಿವೃದ್ಧಿ ಯೋಜನೆಗಳು, ಗ್ರಾಮೀಣ ಅಭಿವೃದ್ಧಿ ಉಪಕ್ರಮಗಳು, ಸಹಕಾರ ಸಂಘಗಳು, ಕೃಷಿ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಹಾಗೆ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ, ಇದಿಷ್ಟು ಟಾಪಿಕ್ಸ್ ಮೇಲೆ ನೀವು ತಿಳ್ಕೊಬೇಕಾಗುತ್ತೆ ಇನ್ಫಾರ್ಮೇಷನ್ನ. ಇಷ್ಟನ್ನು ತಿಳ್ಕೊಬೇಕು ಅಂದರೆ ಯಾವುದೇ ಬುಕ್ನ ರೆಫರ್ ಮಾಡಬೇಕಂದ್ರೆ ನೀವು ಫಸ್ಟ್ PU ಮತ್ತು ಸೆಕೆಂಡ್ PU ಬುಕ್ನ ರೆಫರ್ ಮಾಡಿದ್ರೆ ಇದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ 6th ಇಂದ 10th ತನಕ ಇರೋವಂಥ ಬುಕ್ಗಳನ್ನ ನೀವು ರೆಫರ್ ಮಾಡಿದ್ರೂ ಇದಕ್ಕೆ ಬೇಕಾಗಿರೋವಂಥ ಮಾಹಿತಿ ಸಿಗುತ್ತೆ ನಿಮಗೆ. ಇನ್ನು ನೆಕ್ಸ್ಟು ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ, ಈ ಟಾಪಿಕ್ ಬಗ್ಗೆ ನೋಡೋದಾದರೆ ಇಲ್ಲಿ ನೀವು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ, ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳು, ಕರ್ನಾಟಕದಲ್ಲಿ ಜೀವವೈವಿಧ್ಯ, ಮಾಲಿನ್ಯ ನಿಯಂತ್ರಣ, ಮಾಲಿನ್ಯದ ಬಗ್ಗೆ ಕಂಪ್ಲೀಟ್ ತಿಳ್ಕೊಳ್ಳಿ. ಹಾಗೆ ಸುಸ್ಥಿರ ಅಭಿವೃದ್ಧಿ ಉಪಕ್ರಮಗಳು, ಇಷ್ಟು ಟಾಪಿಕ್ಸು ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕೆಳಗಡೆ ಬರುತ್ತೆ. ನೀವು ಇಷ್ಟನ್ನು ತಿಳ್ಕೊಂಡ್ರೆ 2 ರಿಂದ 3 ಕ್ವಶನ್ಸ್ ಇದ್ರ ಮೇಲೆ ಬರುತ್ತೆ ಅಂತ ಹೇಳ್ಬೋದು. ನೀವು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸ್ಪರ್ಧಾ ಚೈತ್ರ ಅನ್ನೋ ಬುಕ್ ಸಿಗುತ್ತೆ, ನೀವು ಇದನ್ನು ರೆಫರ್ ಮಾಡ್ಬೋದು. ಹಾಗೆ 8th ರಿಂದ 10ನೇ ಕ್ಲಾಸ್ ತನಕ ಇರೋ ಬುಕ್ಸ್ನ ರೆಫರ್ ಮಾಡಿದ್ರೂ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇದಿಷ್ಟು ಪೇಪರ್ 1ಗೆ ಸಂಬಂಧಿಸಿದಂಥ ಜನರಲ್ ನಾಲೆಡ್ಜ್ ಬಗ್ಗೆ ಕೇಳೋವಂಥ ಪ್ರಶ್ನೆಗಳು ಇದಾಗಿರುತ್ತೆ. ನೀವು ಇಷ್ಟೊಂದು ತಿಳ್ಕೊಂಡ್ರೆ GK ಕ್ವಶನ್ಗೆ ಆರಾಮಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳ್ಬೋದು. 100 ಮಾರ್ಕ್ಸ್ಗೆ ಇರುತ್ತೆ ಇದು. ನೆಕ್ಸ್ಟು ಪೇಪರ್ 2 ನೋಡೋದಾದರೆ ಇಲ್ಲಿ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಅಂತ 3 ಟಾಪಿಕ್ಸ್ ಬರುತ್ತೆ. ನಾವು ಫಸ್ಟು ಇಲ್ಲಿ ಸಾಮಾನ್ಯ ಕನ್ನಡ ನೋಡೋದಾದರೆ ಇಲ್ಲಿ ನೀವು ಕಂಪ್ಲೀಟ್ ಗ್ರಾಮರ್ನ ತಿಳ್ಕೊಬೇಕಾಗುತ್ತೆ. ಅಂದರೆ ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗೆ ಕಂಪ್ಲೀಟಾಗಿ ನೀವು ತಿಳ್ಕೊಬೇಕಾಗುತ್ತೆ. ತತ್ಸಮ, ತದ್ಭವ, ಅಲಂಕಾರಗಳು, ಅವ್ಯಯಗಳು, ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಕವಿಗಳ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ, ಕೃತಿಗಳ ಬಗ್ಗೆ, ಹೀಗೆ 10 ಹಲವಾರು ಕಂಪ್ಲೀಟ್ ನೀವು ಕನ್ನಡ ಗ್ರಾಮರ್ನ ತಿಳ್ಕೊಬೇಕಾಗುತ್ತೆ. ನಿಮಗೆ ಮೇಯ್ನ್ ಗ್ರಾಮರ್ ತಿಳ್ಕೊಬೇಕು ಅಂದರೆ ಆಲ್ಮೋಸ್ಟ್ ನಿಮಗೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ಗೆ ಇರೋವಂಥ ಕನ್ನಡ ಗ್ರಾಮರ್ನ ತಿಳ್ಕೊಂಡ್ರೆ ಸಾಕು. ಆಲ್ಮೋಸ್ಟ್ ಇದಕ್ಕೆ ಆನ್ಸರ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಬೇರೆ ಬುಕ್ಸ್ನ ಹೇಳಿ ಅಂತ ಹೇಳೋದಾದರೆ ಇದಕ್ಕೆ ಕನ್ನಡ ವ್ಯಾಕರಣ ದರ್ಪಣ ಅಂತ ಇದೆ. ಇದು ಕನ್ನಡ ಸಾಹಿತ್ಯ ಪರಿಷತ್ಗೆ ಸಂಬಂಧಿಸಿದ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲಿರುತ್ತೆ. ಹಾಗೆ ರತ್ನಕೋಶ ಅನ್ನೋ ಬುಕ್ಕಲ್ಲೂ ಸಹ ಸಿಗುತ್ತೆ. ಮತ್ತು KM ಸುರೇಶ್ ಅವರ ಸಾಹಿತ್ಯ ಕನ್ನಡ, ಈ ಬುಕ್ಕಲ್ಲಿ ಇನ್ನೂ ಸುಲಭವಾಗಿ ಈಸಿಯಾಗಿ ಅರ್ಥ ಆಗುವಂತೆ ಕಂಪ್ಲೀಟ್ ಕನ್ನಡ ಗ್ರಾಮರ್ ಇರುತ್ತೆ ಅಂತ ಹೇಳ್ಬೋದು. ನೀವು ಹೀಗೆ ಕನ್ನಡಕ್ಕೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ನಾವು ಇಂಗ್ಲೀಷ್ ಬಗ್ಗೆ ನೋಡೋದಾದರೆ ಇದರಲ್ಲೂ ಅಷ್ಟೇ ಕಂಪ್ಲೀಟ್ ಗ್ರಾಮರ್ನ ನೀವು ತಿಳ್ಕೊಬೇಕಾಗುತ್ತೆ. ರೀಡಿಂಗು, ರೈಟಿಂಗ್ ಆಗಿರಲಿ, ಪ್ಯಾಸೇಜ್ ಆಗಿರಲಿ, ಅನೋನಿಮ್ಸು, ಸಿನೋನಿಮ್ಸು, ಪ್ಯಾರಾಗ್ರಾಫು, ಹೀಗೆ ಎಲ್ಲ ಕಂಪ್ಲೀಟ್ ನೀವು ಇಂಗ್ಲೀಷ್ ಗ್ರಾಮರ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೀವು ಇಂಗ್ಲೀಷ್ಗೆ ಯಾವ್ದು ರೆಫರ್ ಮಾಡಬೇಕಂದ್ರೆ ಇಲ್ಲಿ ನೀವು 8th ರಿಂದ 10ನೇ ಕ್ಲಾಸ್ಗಿರೋ ಸೇಮ್ ಇಂಗ್ಲೀಷ್ ಬುಕ್ನ ನೀವು ರೆಫರ್ ಮಾಡಿದ್ರೆ ಆಲ್ಮೋಸ್ಟ್ ಇಂಗ್ಲೀಷ್ ಗ್ರಾಮರ್ ಎಲ್ಲ ಕಲ್ತ್ಕೊಬಿಡ್ಬೋದು. ಹಾಗೆ ಶಿವಕುಮಾರ್ ಮಾವಳ್ಳಿ ಅವರ ಇಂಗ್ಲೀಷ್ ಬುಕ್ನ ನೀವು ರೆಫರ್ ಮಾಡ್ಬೋದು. ಅದು ಬಿಟ್ಟರೆ ವ್ರೆನ್ ಅಂಡ್ ಮಾರ್ಟಿನ್ ಅಂತ ಇದೆ, ಅವ್ರದ್ದು ಬುಕ್ಸ್ನ ನೀವು ರೆಫರ್ ಮಾಡಿದ್ರೂ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಕಂಪ್ಲೀಟ್ ಈಸಿಯಾಗಿ ಅರ್ಥ ಆಗುವಂತೆ ಬುಕ್ನ ಪ್ರಿಪೇರ್ ಮಾಡಿರ್ತಾರೆ. ಅದನ್ನು ತಿಳ್ಕೊಂಡ್ರೆ ನಿಮಗೆ ಈ VA ಎಕ್ಸಾಮ್ಗೆ ಈಸಿ ಆಗುತ್ತೆ.
ಫಸ್ಟ್ ಒನ್ನು ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ನೋಡೋದಾದರೆ ಇಲ್ಲಿ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್, ಇಂಟರ್ನೆಟ್ ಆ್ಯಂಡ್ ನೆಟ್ವರ್ಕಿಂಗ್, ಸಿಸ್ಟಮ್ ಆ್ಯಂಡ್ ಆಪರೇಟಿಂಗ್, ಹೀಗೆ ಈ ವಿಷಯಗಳ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನೀವು ಕಂಪ್ಲೀಟ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ನಿಮ್ಗೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ಚಿತ್ರ ಪಬ್ಲಿಕೇಶನ್ ಅವರ ಶಿವಗಾಮಿ ಅನ್ನೋ ಬುಕ್ ಸಿಗುತ್ತೆ. ನೀವು ಅದನ್ನು ರೆಫರ್ ಮಾಡಿದ್ರೆ ಕಂಪ್ಯೂಟರ್ ಬಗ್ಗೆ ತಿಳ್ಕೊಬೋದು. ಹಾಗೆ ಹರಿಹಂತ್ ಅವರ ಕಂಪ್ಯೂಟರ್ ಬುಕ್ನ ನೀವು ರೆಫರ್ ಮಾಡಿದ್ರೂ ಇದ್ರ ಬಗ್ಗೆ ಕಂಪ್ಲೀಟಾಗಿ ನೀವು ತಿಳ್ಕೊಬೋದು ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದಿಷ್ಟಾಗಿತ್ತು BA ಫೈನಲ್ ಎಕ್ಸಾಮ್ನ ಪೇಪರ್ 1 ಮತ್ತು ಪೇಪರ್ 2ನ ಕಂಪ್ಲೀಟ್ ಇನ್ಫಾರ್ಮೇಷನ್. ಹಾಗೆ ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನೀವು 4 ತಪ್ಪು ಉತ್ತರಗಳನ್ನ ಬರೆದ್ರೆ 1 ಮಾರ್ಕ್ ಕಟ್ ಮಾಡ್ತಾರೆ. ಹಾಗಂತ ಹೇಳ್ಬಿಟ್ಟು ನೀವು ತುಂಬ ಉತ್ತರಗಳನ್ನ ಬರೀದೇ ಬಿಡಬೇಡಿ. ಆಲ್ಮೋಸ್ಟ್ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಒಂದು ಕ್ವಶನ್ಗೆ ಆನ್ಸರ್ ನೀವು ಕರೆಕ್ಟಾಗಿ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಅಕಸ್ಮಾತ್ ಅದು ತಪ್ಪಾದರೆ ಬರೀ ಕಾಲು ಭಾಗದ ಮಾರ್ಕ್ಸ್ ಮಾತ್ರ ಲೆಸ್ ಆಗುತ್ತೆ. ಹಾಗಾಗಿ ನೀವು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗೂ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆ ಸ್ವಲ್ಪ ಜನ ಕೇಳ್ಬೋದು, ಕಡ್ಡಾಯ ಕನ್ನಡ ಎಕ್ಸಾಮಲ್ಲಿ ಅಕಸ್ಮಾತ್ ನಾವು 150ಕ್ಕೆ 120 ಅಥವಾ 130 ಈ ಥರ ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ, ನಮಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತಾ ಅಂತ ಕೇಳ್ಬೋದು. ಇಲ್ಲ, ಇದರಲ್ಲಿ ಯಾವ ರೀತಿ ಫಸ್ಟ್ ಪ್ರಿಫರೆನ್ಸ್ ಇರಲ್ಲ. 130 ತೆಗ್ದಿರೋರು ಪಾಸಾಗಿರ್ತಾರೆ, ಹಾಗೆ 50, 60 ತೆಗ್ದಿರೋರು ಪಾಸಾಗಿರ್ತಾರೆ. ಸೊ ಹಾಗಾಗಿ ಫಸ್ಟ್ ಪ್ರಿಫರೆನ್ಸು ಸೆಕೆಂಡ್ ಪ್ರಿಫರೆನ್ಸ್ ಅಂತ ಏನಿರಲ್ಲ. ಇದು ಜಸ್ಟ್ ಪಾಸ್ ಆಗಲಿಕ್ಕೋಸ್ಕರ ಇರೋವಂಥ ಕಡ್ಡಾಯ ಕನ್ನಡ ಎಕ್ಸಾಮ್ ಅಷ್ಟೇ. ಹಾಗೆ ನೀವು ಇಷ್ಟನ್ನೆಲ್ಲ 20ರಿಂದ 25 ದಿನದೊಳಗಡೆ ತಿಳ್ಕೊಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ದಿನದಲ್ಲಿ 8ರಿಂದ 10 ಗಂಟೆ ತನಕ ಓದಲೇಬೇಕಾಗುತ್ತೆ. 10 ಅವರ್ ನೀವು ಓದಲೇಬೇಕಾಗುತ್ತೆ. ಬೆಳಗ್ಗೆ ಒಂದು 5 ಅವರ್ ಇಟ್ಕೊಂಡ್ರೆ ಸಂಜೆ ಒಂದು 5 ಅವರ್ ಇಟ್ಕೊಂಡು ಈ ರೀತಿ ಬೆಳಗ್ಗೆ ಟೈಮು ಪೇಪರ್ 1 ಕ್ಲಿಯರ್ ಮಾಡಿಕೊಂಡು ಸಂಜೆ ಟೈಮು ಪೇಪರ್ 2ನ ನೀವು ರಿಕವರ್ ಮಾಡಿಕೊಂಡ್ರೆ ದಿನ ಇದೇ ರೀತಿ ರಿವಿಷನ್ ಮಾಡ್ಕೋತಾ ಇದ್ದರೆ ನೀವು ಆಲ್ಮೋಸ್ಟು ಇದನ್ನು ರೀಚ್ ಆಗ್ಬೋದು ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಡೈಲಿ 10 ಅವರ್ ಆದರೂ ನೀವು ಓದಲೇಬೇಕು, ಎಫರ್ಟ್ ಹಾಕಲೇಬೇಕು ಅಂತ ಹೇಳ್ಬೋದು. ಇಲ್ಲಿ 200 ಮಾರ್ಕ್ಸ್ಗೆ ನೀವು ಮಿನಿಮಮ್ ಅಂದರೂ 110ರಿಂದ 130 ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ. ಇದೇ ಮಿನಿಮಮ್ ಆಗಿರುತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.